ವ್ಯಕಾಯಂ ನಮೋ ವಾಯುಪುತ್ರಂ ನಮೋ ಸೂರ್ಯಮಿ ಶಿವಪ್ಪ ಕಾಯೋ ತಂದೆ ಮೂಲೋಕ ಸ್ವಾಮಿ. ನಾವಿವತ್ತು ಒಂದು ಟೆಂಪಲ್ಗೆ ಹೋಗ್ತಾ ಇದ್ದೀವಿ, ಆಂಜನೇಯ ಟೆಂಪಲ್ಗೆ ನಮ್ಮ ಸ್ನೇಹಿತರ ಜೊತೆಗೂಡಿ. ಸೊ ಎಲ್ರಿಗೂ ಮುಸ್ಸಂಜೆ ನಗು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಚಂದ್ರಶೇಖರ್ KG. ಚಳಿ ಇದೆ. ಆ್ಯಕ್ಚುಲಿ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಚಳಿ ಆಗಿಬಿಟ್ಟಿದೆ. ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚಿ ಅಪ್ ಟು ಮಾರ್ಚಿ ತನಕ ಸಿಕ್ಕಾಪಟ್ಟೆ ಚಳಿ ಇರುತ್ತೆ. ಬಟ್ ಆದರೂ ಚೆನ್ನಾಗಿದೆ. ನಮ್ಮ ಫ್ರೆಂಡ್ಸು ಬರ್ತಿದ್ದಾರೆ, ರಾಜೇಂದ್ರ. ಚೆನ್ನಾಗಿದೆ. ಅಪ್ಪ ಸೋಮವಾರ ಆದರೂ ಎಷ್ಟು ಟ್ರಾಫಿಕ್ ಇದೆ ಅಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಐತೆ. ಸದ್ಯ ನಾವಿರೋದು ಈಗ ಬೆಂಗಳೂರು ಹತ್ರ ಮಾತನಾಯ್ಕನಹಳ್ಳಿಲಿ. ನಮ್ಮ ಫ್ರೆಂಡ್ ಮನೆ ಗೃಹಪ್ರವೇಶ ಇತ್ತು, ಬಂದಿದ್ವಿ. ಸೊ ಹಾಗೆ ಟೆಂಪಲ್ ವಿಸಿಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಇದೆ ನೋಡಿ ಟ್ರಾಫಿಕ್ಕು. ಎಷ್ಟಿದೆ ಅಂದರೆ ಟ್ರಾಫಿಕ್. ಬಟ್ ಆ್ಯಕ್ಚುಲಿ ಚೆನ್ನಾಗಿದೆ ಲೈಟಿಂಗ್ಸ್. ಬೆಂಗಳೂರು ಒಂಥರ ನೋಡೋಕೆ ಲೈಟಿಂಗ್ಸ್ ಚೆನ್ನಾಗಿರುತ್ತೆ. ಜೈ ಕರ್ನಾಟಕ, ಕನ್ನಡ ನೋಡೋಕ್ಕೆ ಖುಷಿ. ನೈಟ್ ಟ್ರಾವೆಲಿಂಗ್ ತುಂಬ ಇಷ್ಟ, ಬಟ್ ಹಂಗೆ ತುಂಬ ಕಷ್ಟ ಇರುತ್ತೆ. ಯಾಕಂದರೆ ಆಪೋಸಿಟ್ ಗಾಡಿಗಳು ಲೈಟು ಎಲ್ಲ ಇರುತ್ತಲ್ಲ, ಮತ್ತು ಧೂಳು, ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ಬೆಂಗಳೂರು ಅಂತೂ. ಇತ್ತೀಚಿನ ದಿನಗಳಲ್ಲಿ ಅಪ್ಪ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ಗುರು. ಏನು ಗುರು ಟ್ರಾಫಿಕ್ಕು ಅಂದರೆ ನೋಡಿ. ಜೀವನ ಹೆಂಗಿರುತ್ತೆ ಅಂದರೆ, ಕಾರಲ್ಲಿ ಹೋಗೋರು ಇರ್ತಾರೆ, ಕಾಲಲ್ಲಿ ಹೋಗೋರು ಇರ್ತಾರೆ, ಬಂಡೀಲಿ ಹೋಗೋರು ಇರ್ತಾರೆ. ಕರ್ನಾಟಕದಲ್ಲಿ ನೋಡೋಕೆ ತುಂಬ ಖುಷಿ ಆಗುತ್ತೆ. ಆ್ಯಕ್ಚುಲಿ ಹೆಲ್ಮೆಟ್ ಹಾಕೋಬೇಕಾಯ್ತು, ಸಾರಿ ಹೆಲ್ಮೆಟ್ಟು ಹಾಕ್ಕೊಂಡಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಇನ್ನು ವೀಡಿಯೋಗಳನ್ನ ಹಾಕ್ತೀವಿ ಅಂತ ಹೇಳ್ತಾ ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಕೊಂಬಿಡೋಣ ಗಾಡಿಗೆ, ಫ್ಯೂಯಲ್ ಚಾರ್ಜ್ ಮಾಡಿಸ್ಕೊಂಡು ಹೊರಡೋದು. ಇದು ಪಂಚಮುಖಿ ಆಂಜನೇಯ ಶ್ರೀ ಕ್ಷೇತ್ರ, ಬಿರಿದೆಗೆರೆ. ಅದ್ಭುತವಾಗಿದೆ, ಒಮ್ಮೆ ವಿಸಿಟ್ ಮಾಡಿ. ನಮೋ ದಿವ್ಯಕಾಯಂ ನಮೋ ವಾಯುಪುತ್ರಂ ನಮೋ ಸೂರ್ಯಮಿತ್ರಂ. ಸಿಕ್ಕಾಪಟ್ಟೆ ಟ್ರಾಫಿಕ್. ಆ್ಯಕ್ಚುಲಿ ಇವತ್ತು ಮಂಡೇ, ಬಟ್ ಅಪ್ಪ ಇಷ್ಟು ಟ್ರಾಫಿಕ್ ಇದೆ ಅಂತ ಇಮ್ಯಾಜಿನ್ ಇರಲಿಲ್ಲ. ಬಾಳಗಾಳ ಮಾತನಾಯ್ಕನಹಳ್ಳಿ ರೋಡು ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಸುಮ್ಮನೆ ಹೋಗ್ತಾ ಇರೋದು ಜೀವನದಲ್ಲಿ. ಮಲ್ಲೇಶ್ವರಂ ಸುದರ್ಶನ್ ಜ್ಯುವೆಲರ್ಸ್. ಆ್ಯಕ್ಚುಲಿ ಹತ್ತತ್ರ ಬಂದ್ವಿ, ಟೆಂಪಲ್ ಹತ್ರ. ಸೊ ಇವಾಗ ಆಂಜನೇಯ ಸ್ವಾಮಿ ಮಾರುತಿಯವ್ರಿಗೆ ಕೈ ಮುಗಿಯುವ ಒಂದು ಸುಂದರ ಗಳಿಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮಗೆ ಲಭಿಸಲಿದೆ. ಆ್ಯಕ್ಚುಲಿ ಫ್ಲೇವರಿಂದ ಕೆಳಗಡೆ ಹಿಡಿದ್ವಿ. ಸೊ ಫ್ಲೇವರ್ ಮೇಲೆ ನೋಡೋದು ತುಮಕೂರಿಗೆ ಹೋಗ್ತಿತ್ತು. ಸೊ ನಾವು ಲೆಫ್ಟ್ ತಗೊಂಡು ಬಂದಿದ್ವಿ ಫ್ಲೇವರಿಂದ ಟೌನ್ಗೆ. ಫೈನಲಿ ನಾವು ಟೆಂಪಲ್ ಹತ್ರ ಬಂದ್ವಿ, ಆಂಜನೇಯ ಟೆಂಪಲ್ ಹತ್ರ. ಕಾಣಿಸ್ತಿದೆಯಲ್ಲ ಈ ಬೃಹದಾಕಾರದ ಗೋಪುರ, ಇದೇ ನಮ್ಮ ಶ್ರೀ ಮಾರುತಿ ಶ್ರೀಧಾಮ ಟೆಂಪಲ್. ಬಂದಿದ್ದೀವಿ ದೇವರ ಹತ್ರ ದರ್ಶನಕ್ಕಾಗಿ. ಚೆನ್ನಾಗಿದೆ. ನಮ್ಮ ಫ್ರೆಂಡ್ಸ್ ಆಲ್ರೆಡಿ ಸ್ವಲ್ಪ ಜನ ರೀಚ್ ಆಗಿದ್ದಾರೆ. ಸೊ ಏನಿಲ್ಲ, ಈ ಟೆಂಪಲ್ನ ದರ್ಶನ ಮಾಡಿಕೊಂಡು ಇಲ್ಲಿಂದ ಹೋಗೋಣ. ಶ್ರೀ ಮಾರುತಿ ಸಾಯಿಧಾಮ ಅದ್ಭುತವಾಗಿದೆ. ಬೀದರ್ನ ತೋರ್ತಾ ಇದ್ದಾರೆ ನಮ್ಮ ಕೋಟಿ ರಾಜು. ಹಾಯ್, ನಮ್ಮ ರೆಡ್ಡಿ ಕೋಟಿ ರಾಜು. ದೇವಸ್ಥಾನ ಸಮಯ 8 ಗಂಟೆಯಿಂದ 12 ಗಂಟೆ, 4 ಗಂಟೆ.
नमो आञ्जनेयं नमो दिव्यकायं नमो वायुपुत्रं नमो सूर्यमित्रं नमो निखिलरक्ष ಕೃಷ್ಣನ ದೇವಸ್ಥಾನ ಕೂಡ ಇದೆ. ಕೈ ತೊಳೆಯೋದಕ್ಕೆ ಒಂದು ಸುಂದರವಾದ ಜಾಗ. ಕೃಷ್ಣನ ಒಂದು ಅತ್ಯದ್ಭುತವಾದಂಥ ಸ್ಥಳ ಕೂಡ ಇಲ್ಲಿದೆ. ಚೆನ್ನಾಗಿದೆ. यकायं नमो वायुपुत्रं नमो सूर्यमित्रं नमो निखिलरक्षाकरं रुद्ररूपं नमो मारुतिं रामदूतं नमामि नमो वानरेशं नमो दिव्यभासं नमो वज्रदेहं नमो ब्रह्म ಇವತ್ತು ನಾವಿರುವ ಸ್ಥಳ ಬೇರೆ ಯಾವುದೂ ಅಲ್ಲ, ತುಂಬಾ ಹೆಸರುವಾಸಿಯಾಗಿರುವಂತಹ ಬೆಂಗಳೂರಲ್ಲಿರುವ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ. ಹಾಗಾದರೆ ಅದಿರೋದೆಲ್ಲಿ ಗೊತ್ತಾ? ಬೇರೆಲ್ಲೂ ಅಲ್ಲ, ಗೊರಗುಂಟೆಪಾಳ್ಯ ಟು ತುಮಕೂರು ಹೋಗೋ ನ್ಯಾಷನಲ್ ಹೈವೇ ಇದೆಯಲ್ಲ ಅಲ್ಲಿ, ಅಂದರೆ ಅಡಕಮಾರನಹಳ್ಳಿ ಹತ್ರ ಈ ದೇವಸ್ಥಾನ ಬರುತ್ತೆ. ಈ ದೇವಸ್ಥಾನದ ಹೆಸರು ಶ್ರೀ ಮಾರುತಿ ಸಾಯಿಧಾಮ ದೇವಸ್ಥಾನ. ಅದ್ಭುತವಾದಂತಹ ಅಮೋಘವಾದಂತಹ ಆಂಜನೇಯ ಸ್ವಾಮಿ ಮತ್ತು ಶಿವ ಜೊತೆಗೆ ಸಾಯಿಬಾಬಾ ಮತ್ತು ಕೃಷ್ಣ ಎಲ್ಲರಿರುವಂತಹ ಒಂದು ಸುಂದರವಾದ ಅತ್ಯದ್ಭುತವಾದಂತಹ ದೇವಸ್ಥಾನ ಇದು. ಇದರಲ್ಲಿ 36 ಅಡಿ ಎತ್ತರದ ವಿಗ್ರಹವನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ. ಆಂಜನೇಯ ಸ್ವಾಮಿಯವರ ಏಕ ಗ್ರಾನೈಟ್ನಿಂದ ಅಂದರೆ ಒಂದೇ ಕಲ್ಲಿನಿಂದ ಕೆತ್ತಕ್ಕಂತಹ ಅದ್ಭುತವಾದಂತಹ 36 ಅಡಿ ಎತ್ತರದ ವಿಗ್ರಹವನ್ನು ನಾವಿಲ್ಲಿ ನೋಡ್ಬೋದು. ಇದು 36 ಅಡಿ ವಿಗ್ರಹ ಇದೆಯಲ್ಲ, ಸೊ ಇದರ ತೂಕ ಬಂದು 100 ಟನ್. ಅಬ್ಬಾ, 1 ಟನ್ನು 2 ಟನ್ ಅಲ್ಲ, 100 ಟನ್ ಇದೆಯಂತೆ. ಕರ್ನಾಟಕದ ಮೊದಲ ಭಾರತದಲ್ಲೇ ಅತಿ ಹೆಚ್ಚು ಕೂಡ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ, ನೋಡಿದ್ರೆ ಗೊತ್ತಾಗುತ್ತೆ, ನಿಜನೂ ಇರ್ಬೋದು. ಸೊ ಇದರ ಸಮಯ ಬಂದು ಸೋಮವಾರದಿಂದ ಶುಕ್ರವಾರ ಬೆಳಗ್ಗೆ 8:30ರಿಂದ ಮಧ್ಯಾಹ್ನ 12:30ವರೆಗೆ ಇರ್ತದೆ. ಸಂಜೆ 4:30ರಿಂದ 8:30ವರೆಗೂ ಓಪನ್ ಇರುತ್ತೆ. ಸೊ ನಾವು ಓದೋಗಿದ್ದು ಸಂಜೆನೇ, ಚೆನ್ನಾಗಿ ಕೂಡ ಇತ್ತು. ಮತ್ತು ಇನ್ನು ಶನಿವಾರ ಭಾನುವಾರ ಬಂದರೆ ದಿನ ಪೂರ್ತಿ ತೆಗೆದಿರುತ್ತಂತೆ. ಸೊ 36 ಅಡಿ ಎತ್ತರದ ಸುಮಾರು 100 ಟನ್ ತೂಕದ ಹನುಮಂತವನ್ನು ಒಂದೇ ಗ್ರಾನೈಟ್ನಲ್ಲಿ ಕೆತ್ತಿದ್ದಾರೆ ಎನ್ನುವುದೇ ಇಲ್ಲಿ ಒಂದು ವಿಶೇಷವಾದಂತಹ ಸಂಗತಿ. ಸೊ ದರ್ಶನ ಆಯಿತು, ಸ್ವಾಮಿನ ನೋಡಿದ್ದು ಆಯಿತು. ನೋಡಿ ಇಲ್ಲಿ ನೋಡ್ತಿದ್ರಲ್ಲ, ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಮತ್ತು ಮುಂದೆ ದೇವ್ರದ್ದು ಆಂಜನೇಯನಿಗೆ ಪ್ರಸಿದ್ಧವಾದಂತಹ ನಾಮ ಕೂಡ ಇಟ್ಟಿದ್ರು. ಸೊ ನಾವು ಎಲ್ಲ ಇಟ್ಕೊಂಡು ಜೊತೆಗೆ ಸ್ವಲ್ಪ ಅಲ್ಲೇ ಕೂತ್ಕೊಂಡು ದೇವ್ರನ್ನ ನೋಡ್ತಾ ಇದ್ವಿ. ಬಟ್ ಎಷ್ಟು ಅದ್ಭುತವಾಗಿದೆ ಅಂದರೆ ಮಾತ್ರ ನೋಡ್ತಾನೆ ಇದ್ದರೆ ಏನೋ ಒಂಥರ ನೋಡ್ತಾನೆ ಇರಬೇಕು ಅನಿಸುತ್ತೆ. ಅದ್ಭುತವಾದಂತಹ ಕೆತ್ತನೆ ಕೂಡ ಅಂತ ಹೇಳ್ಬೋದು, ಕೈ ಚಳಕ ವಾಸ್ತುಶಿಲ್ಪದ್ದು. ಸೊ ಫೈನಲಿ ನಾವು ಕೈ ಮುಕ್ಕೊಂಡು ಹೊರಟ್ವಿ ಆಚೆ. ಸೊ ಇಲ್ಲಿ ನೋಡ್ತಿದ್ರಲ್ಲ, ಇದು ದೇವಸ್ಥಾನದಿಂದ ಆಚೆ ಬಂದರೆ ನವಗ್ರಹ ಮತ್ತು ಶನೇಶ್ವರ ಸ್ವಾಮಿ ವಿಗ್ರಹ, ಜೊತೆಗೆ ಅಲ್ಲೇ ಪಕ್ಕದಲ್ಲಿ ಗಣೇಶ ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಇದೆ. ಸೊ ಮತ್ತು ನಾಗಶಿಲ್ಪ ವಾಸ್ತುಶಿಲ್ಪದ ಕೂಡ ಇದೆ. ಅದರಲ್ಲೂ ಕೂಡ ತುಂಬ ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ ಮತ್ತು ಚೆನ್ನಾಗಿದೆ ದೇವಸ್ಥಾನ, ಅದ್ಭುತವಾಗಿದೆ. ಇದೆಲ್ಲ ನೀವು ನೋಡ್ತಾ ಇರೋದು ಹೊರಾಂಗಣ, ಅಂದರೆ ದೇವಸ್ಥಾನದಿಂದ ಆಚೆ ಬಂದರೆ, ಮೆಟ್ಲಿಳ್ದು ಆಚೆ ಬಂದರೆ ಸೊ ಫುಲ್ಲು ಖಾಲಿ ಸ್ಪೇಸ್ ಇದೆ. ಜೊತೆಗಲ್ಲಿ ಪ್ರಸಾದ, ಕೂತ್ಕೊಳ್ಳೋಕೆ ಜಾಗ ಎಲ್ಲ ಕೂಡ ಇದೆ.
ಆನೆ ಮುಂದೆ ಆಕರ್ಷಕವಾಗಿ ವಾಟರ್ ಫಾಲ್ಸ್ ಥರನೂ ಮಾಡಿದ್ದಾರೆ. ಜೊತೆಗೆ ಆ ಕಡೆ ಈ ಕಡೆ ಕೃಷ್ಣಂದು ವಿಗ್ರಹ ಕೂಡ ಇದೆ. ಮೈಸೂರು KRS ಅಲ್ಲಿ ಥರ ಮಾಡಿದ್ದಾರೆ. ಸೊ ನಾವು ಬರೋ ಸ್ಥಳದಲ್ಲಿ ನಮ್ಮ ಫ್ರೆಂಡ್ಸು ಪ್ರಸಾದ ಇಸ್ಕೊಂಡು ತಿಂತಾಯಿದ್ರು. ಸೊ ನಾವು ಕೂಡ ಹೋಗಿ ಪ್ರಸಾದನ ಇಸ್ಕೊಂಡು ಬಂದ್ವಿ. ಬಟ್ ಚೆನ್ನಾಗಿತ್ತು ಆ್ಯಕ್ಚುಲಿ, ಪ್ರಸಾದ ಒಂಥರ ಟೇಸ್ಟ್ ಆಗಿತ್ತು. ಬಟ್ ಇವ್ರು ಅವತ್ತೇ ಡಿಸ್ಕಸ್ ಮಾಡ್ತಿದ್ರು, ಏನು ಡಿಸ್ಕಸ್ ಮಾಡ್ತಾರೋ ಗೊತ್ತಿರಲಿಲ್ಲ. ಆಂಧ್ರ ಪ್ರದೇಶದಿಂದ ಬಂದು ಸ್ವಾಮಿಯ ದರ್ಶನಕ್ಕಾಗಿ ಬಂದವರು ರೋಡ್ ಹೊಡಿತಾರೆ. ಕಾಫಿ ಕಾಫಿ ನಮ್ದು ಬಾದಾಮ್ ಹಾಲು ಡಬ್ಬಂಗ್ ಹುಚ್ಚಿಡ್ತಲ್ಲ ಅಂತವೆ. ಸೊ ದರ್ಶನ ಆಯಿತು, ಜೊತೆಗೆ ಹಂಗೆ ಕಾಫಿ ಕುಡ್ಕೊಂಡು ನಾವು ಮನೆ ಕಡೆ ಹೊರಟ್ವಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಕರ್ನಾಟಕ ಮತ್ತೆ.